समस्तभूतानामादिभूताय भूभृते अनेकरूपरूपाय विष्णवे प्रभविष्णवे ಸಹಸ್ರನಾಮದ ಸಮಸ್ತ ಚಿಂತಕರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು. ಕ್ರತು ಸತ್ರಂ ಸತಾಂಗತಿ. ಕ್ರತು ಯಜ್ಞದ ಒಂದು ಸ್ವರೂಪ, ಸತ್ರ ಅನ್ನೋದು ಒಂದು ಯಜ್ಞದ ಸ್ವರೂಪ. ಆದರೆ ಅವುಗಳಲ್ಲಿರುವ ಶಬ್ದದ ಒಳ ಮರ್ಮವನ್ನ ಬಿಚ್ಚಿದಾಗ ಅದರಲ್ಲಿರುವ ವೈಶಿಷ್ಟ್ಯಗಳನ್ನೆಲ್ಲ ನಾವು ಕಂಡೆವು. ಮುಂದೆ ಜ್ಞಾನ ಸ್ವರೂಪನಾಗಿ ಸಜ್ಜನರಿಗೆ ರಕ್ಷಕನಾಗಿರುವ ಯಜ್ಞ ಪುರುಷನೇ ಸತಾಂಗತಿ. ಇದು ಈ ಹಿಂದೆಯೂ ಒಂದು ಬಾರಿ ನಿರೂಪಣೆಗೊಂಡಿದೆ, 180ರ ಆಸುಪಾಸಿನಲ್ಲಿ. ಸತಾಂಗತಿ ಅನ್ನೋ ಶಬ್ದಕ್ಕೆ ನೇರವಾದ ಅರ್ಥ ಸಜ್ಜನರಿಗೆ ಗತಿ. ಸತಾಂ ಸಜ್ಜನರಿಗೆ ಗತಿ. ಅದು ಕೇವಲ ಈ ಸಂಸಾರದಲ್ಲಿ ಮಾತ್ರ ಅಲ್ಲ, ಮೋಕ್ಷಕ್ಕೂ ಕೂಡ ಮುಕ್ತಾನಾಂ ಪರಮಾಗತಿ ಅನ್ನುವ ಮಾತು ಹಿಂದೆ ಬಂದಿತ್ತು. ಮೋಕ್ಷದಲ್ಲಿಯೂ ಕೂಡ ಸಜ್ಜನರಿಗೆ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಜ್ಞಾನ ಇಲ್ಲದವರಿಗೆ ಅಜ್ಞಾನವುಳ್ಳವರಿಗೆ ಅಜ್ಞಾನವನ್ನು ಕಳೆಯುತ್ತಾನೆ, ಅಜ್ಞಾನದ ಪೊರೆಯನ್ನ ಮರೆ ಮಾಡ್ತಾನೆ, ಮತ್ತೆ ಜ್ಞಾನದ ಬೆಳಕನ್ನು ತುಂಬುತ್ತಾನೆ. ಕೇವಲ ಪಾತ್ರೆ ತೊಳೆದರೆ ಸಾಕಾಗುವುದಿಲ್ಲ, ಅದರೊಳಗೆ ಮತ್ತೆ ಶುದ್ಧವಾದ ಹಾಲನ್ನು ತುಂಬಬೇಕು. ಹಾಗಿದ್ರೇನೆ ಅದು ಒಲೆಯ ಮೇಲೆ ಇರುವುದಕ್ಕೆ ಲಾಯಕ್ಕು ಅಂತ ಅನಿಸುತ್ತೆ. ಈ ಸಂಸಾರದಲ್ಲಿ ಇರುವಾಗ ನಮಗೆ ಒಂಥರ ಬಿಸಿ ಒಲೆ, ಭವದ ಬೇಗೆ. ಅದರಲ್ಲಿ ಅಜ್ಞಾನದಲ್ಲಿ ನಾವು ಕೊಳಿತಾ ಇದ್ರೆ ಆ ಬೇಗೆ ಕರಕಲಾಗಿ ದೇಹವನ್ನ ವ್ಯರ್ಥವಾಗಿ ನಾಶ ಮಾಡುತ್ತೆ. ಪಾತ್ರೆ ಮತ್ತೆ ಯಾವ ರೀತಿಯಿಂದಲೂ ಉಪಯೋಗಕ್ಕೆ ಬರಲ್ಲ, ಅದನ್ನು ಎಸಿಲೇಬೇಕು. ಮತ್ತೊಂದು ಪಾತ್ರೆ ಬರುತ್ತೆ, ಅಷ್ಟರಲ್ಲೂ ನಾವು ಕೊಳೆ ತೆಕ್ಕೊಳ್ಳಿಲ್ಲ ಅನ್ನುವ ಈ ಸಮಸ್ಯೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ. ಆದ್ರೆ ಯಾವಾಗ ಸರಿಯಾದ ಪ್ರಕ್ಷಾಲನೆ, ಶೌಚ, ಒಂದು ಶುದ್ಧೀಕರಣ ಅಂತ ಅನ್ನೋದು ನಡೆಯುತ್ತೋ ಆವಾಗ ಅದಕ್ಕೆ ಹೆಚ್ಚು ಅರ್ಥ ಬರುತ್ತೆ. ಹಾಗೆ ಸಜ್ಜನರ ಗತಿ, ಗತಿ ಅನ್ನುವ ಶಬ್ದ ಬಹಳ ಸ್ವಾರಸ್ಯಕರವಾದದ್ದು. ಅದು ಗುರಿಯೂ ಹೌದು, ದಾರಿಯೂ ಹೌದು ಅಂತ. ದಾರಿ ಅನ್ನೋದು ಗ ಅನ್ನುವ ಶಬ್ದ ಹೇಳುತ್ತೆ, ಗಮನ. ತಿ ಆನಂದ ಉದ್ದಿಷ್ಟ. ಬದುಕಿನ ಎಲ್ಲರ ಗುರಿ ಏನು? ಸುಖ. ದುಃಖದ ಸ್ಪರ್ಶ ಇಲ್ಲದ ಸುಖ. ಬರೀ ಸುಖ ಬೇಕು ಅಂತ ಬಯಸಿದ್ರು ಕೂಡ ಆ ಸುಖ ಪಡೆದಾದ ಮೇಲೆ ಮತ್ತೆ ಬೋರು ಅನ್ನೋದು ಶುರುವಾಗುತ್ತೆ. ಆ ಸುಖ, ಯಾಕೆಂದ್ರೆ ಎಷ್ಟು ಉಪ್ಪಿಟ್ಟು ಇಷ್ಟ ಅಂತ ಅನ್ನುವನು ಒಂದು ವಾರ ಅದನ್ನೇ ಮಾಡಿದರೆ ಅವನ ಮುಖ ಕಪ್ಪಿಟ್ಟಿದೆ, ಏಕೆಂದರೆ ದಿನವೂ ಅವನ ಮುಖದ ಮುಂದೆ ಉಪ್ಪಿಟ್ಟಿದೆ ಅಂತ. ಆದ್ರಿಂದಾಗಿ ಅದು ಹಂತ ಹಂತವಾಗಿ ಅದರ ಬಗ್ಗೆ ಒಂಥರ ಬೇಜಾರು ಬರ್ಲಿಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಈ ಇಂದ್ರಿಯಗಳಿಂದ ಪಡೆಯುವ ಸುಖ ಅದು ಮಿತಿ ಉಳ್ಳದ್ದು. ಈ ಇಂದ್ರಿಯದಿಂದ ಆಚೆಗೆ ಲಭ್ಯವಾಗುವ ಸುಖ ಇದೆ, ಅದು ಅನ್ಲಿಮಿಟೆಡ್. ಅದನ್ನ ಯಾರು ಕೂಡ ಎಷ್ಟು ಅನುಭವಿಸಿದ್ರು ಕೂಡ ಅದರ ಮಿತಿಯನ್ನ ಕಂಡಿಲ್ಲ. ಅದು ಬೇಡ ಅಂತ ಅನಿಸ್ಲಿಲ್ಲ, ಅದು ಬೋರು ಅಂತ ಆಗ್ಲಿಲ್ಲ. ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಆ ಸುಖವನ್ನು ಅನುಭವಿಸಿದವರು ಯಾರು ಕೂಡ ಮರಳಿ ಮತ್ತೆ ಭೂಮಿಗೆ ಬರಲು ಒಪ್ಪುವುದಿಲ್ಲ. ಅಂತಹ ಸುಖಕ್ಕೆ ಕಾರಣವಾದಂಥದ್ದನ್ನ ತಿ ಅನ್ನುವ ಶಬ್ದ ಹೇಳುತ್ತೆ. ಇದು ಉಪನಿಷತ್ತೇ ಹೇಳಿದ ಅರ್ಥ. ನಾನು ಶಬ್ದವನ್ನ ಬಿಡಿಸ್ಲಿಕ್ಕೆ ಹೋಗಿ ಏನೋ ಒಂದು ಎಳೆದು ತಂದ ಅರ್ಥಲ್ಲ. ತಿ ಇತ್ಯಾನಂದ ಉದ್ದಿಷ್ಟ. ತಿ ಅನ್ನುವುದು ಸತ್ಯ ಅನ್ನುವ ಶಬ್ದದ ವ್ಯಾಖ್ಯಾನವನ್ನ ಉಪನಿಷತ್ತೇ ಮಾಡುವಾಗ ಸತ್ ಅಂದ್ರೇನು, ತಿ ಅಂದ್ರೇನು, ಯಾ ಅಂದ್ರೇನು ಅಂತೆಲ್ಲ ತಾನೇ ಬಿಡಿಸಿ ಹೇಳುತ್ತೆ. ಆಗ ತಿ ಅನ್ನುವ ಶಬ್ದವನ್ನ ಅಪರಿಮಿತವಾದ, ಕೆಡದ, ಕೊನೆಗೊಳ್ಳದ ಆನಂದ ಅನ್ನುವ ಅರ್ಥವನ್ನ ಹೇಳುತ್ತೆ. ಹಾಗಾಗಿ ಗ ಅಂದ್ರೆ ದಾರಿ, ತಿ ಅಂದ್ರೆ ಗುರಿ. ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಜ್ಞೇಯಂ ಗಮ್ಯಂ. ಗಮ್ಯ ಯಾವುದು?
ಗಮ್ಯಸ್ಥಾನ ಕೊನೆ, ಅದು ಸುಖಕ್ಕೆ ಕಾರಣವಾದದ್ದೇ. ಗಮ್ಯ ಅದು ಅವನೇ, ಜ್ಞೇಯನೂ ಅವನೇ, ಗಮ್ಯನೂ ಅವನೇ. ತಿಳಿಯಬೇಕಾದ ದಾರಿಯಲ್ಲೂ ಅವನೇ ಕೈ ಹಿಡಿದು ನಡೆಸಬೇಕು, ಕೊನೆಗೆ ಮುಟ್ಟಿಸುವುದು ತನ್ನ ಮನೆಗೇನೆ. ಅವನೇ ಅವನ ಮನೆಗೆ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗುವಂತವನಾದ್ರಿಂದಾಗ ಅವನನ್ನ ಸತಾಂಗತಿ. ಇನ್ನು ಸಾರ ರೂಪನಾದ್ರಿಂದಾಗ ಅವನನ್ನ ಸ ಅನ್ನುವ ಶಬ್ದದಿಂದ ಹೇಳುತ್ತೆ. ಎಲ್ಲ ಕಡೆ ವ್ಯಾಪಿಸಿದವನಾದ್ರಿಂದಾಗಿ ಅವನನ್ನ ತ ಅಂತ ಹೇಳುತ್ತೆ. ಅವನು ಎಲ್ಲವನ್ನು ಕೊನೆಗಾಣಿಸ್ತಾನೆ, ಅದರಿಂದಾಗಿ ಅವನನ್ನ ಅಂತಕತ್ವಾತ್ ಅಂ ಅನ್ನುವ ಶಬ್ದವೂ ಹೇಳುತ್ತೆ. ಅಂ ಅಂತಕಾಯ ನಮಃ. ಗಮ್ಯನಾದ್ರಿಂದಾಗಿ ಅವನನ್ನ ಗತಿ ಅಂತಾನೂ ಹೇಳ್ತಾರೆ. ಹಾಗಾಗಿ ಸಾರಭೂತನಾಗಿ ಎಲ್ಲೆಡೆ ವ್ಯಾಪ್ತನಾದ, ಎಲ್ಲವನ್ನು ಕೊನೆಗೊಳಿಸುವ, ಆದರೆ ಕೊನೆಗೊಳ್ಳದ ಗಮ್ಯವನ್ನ ಮುಟ್ಟಿಸುವವನೇ ಸತಾಂಗತಿ ಅನ್ನುವ ಶಬ್ದದ ವಿವರವನ್ನು ಕೂಡ ನಾವು ಇದನ್ನು ಎಷ್ಟು ಮುಖದಲ್ಲಿಯೂ ಚಿಂತಿಸ್ಲಿಕ್ಕಾಗುತ್ತೆ. ಯಾಕಂದ್ರೆ ನಮ್ಗೆ ಎಷ್ಟು ವಿಷಯ ಬೇರೆ ಕಡೆಯ, ಅಂದ್ರೆ ಈಗ ಭಾರತದಲ್ಲಿ, ರಾಮಾಯಣದಲ್ಲಿ, ಪುರಾಣಗಳಲ್ಲಿ, ಉಪನಿಷತ್ತಿನಲ್ಲಿ, ಭಾಗವತವಿ ಮೊದಲಾದ ಭಗವಂತನ ಕಥೆಯನ್ನು ವಿಶೇಷವಾಗಿ ಹೇಳುವ ಭಾಗಗಳಲ್ಲಿ, ಹರಿವಂಶ ಇರ್ಬೋದು, ವಿಷ್ಣು ಪುರಾಣ ಇರ್ಬೋದು, ಇವುಗಳಲ್ಲಿ ನಮಗೆ ಪ್ರವೇಶ ಇದ್ದಷ್ಟು ಈ ಶಬ್ದಗಳಿಗೆ ಹೆಚ್ಚು ವ್ಯಾಪ್ತಿಯನ್ನು ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಇದು ಆ ಶಬ್ದದಲ್ಲಿ ಆ ಅರ್ಥ ಇದೆ, ಯಾಕೆಂದ್ರೆ ಅದು ಹೇಳಿದ್ದೇ ಹಾಗೆ. ಗೌಣಾನಿ ನಾಮಾನಿ, ಇದು ಗುಣಗಳನ್ನೇ ತನ್ನ ಗಡಣದಲ್ಲಿ ಇರಿಸಿಕೊಂಡು ನಮ್ಮ ಮುಂದೆ ಹೊರಟು ನಿಂತಿರುವಂಥದ್ದು. ನಿಮಗಾಗಿ ಇದ್ದೇನೆ ಅಂತಾನೆ ವೈಯಕ್ತಿಕವಾದ ಯಾವುದೇ ಲಾಭ ಇಲ್ಲದೆ ಭೀಷ್ಮಾಚಾರ್ಯರು ಇಂಥ ಒಂದು ಅಧ್ಯಯನದ ಸಾರರೂಪವಾದ ಭಾಗವಾಗಿ ಕೃಷ್ಣನ ಮುಂಭಾಗದಲ್ಲೇ ಬಳಲಿಕೆಯಲ್ಲಿ ನರಳಾಡ್ತಾ ಇದ್ದವರು, ನಾನು ಹೇಳಿಸ್ತೇನೆ ಅಂತ ಭಗವಂತ ವಿಶ್ವಾಸ ತುಂಬಿದ ಮೇಲೆ ತುಂಬಿ ಬಂದ ಮಾತು. ಭಗವಂತನ ಎದುರಿನಲ್ಲಿ ಭಗವಂತನ ಗುಣವನ್ನೇ, ಭಗವಂತನ ಎಲ್ಲ ದೃಶ್ಯವನ್ನ, ಘಟನೆಗಳನ್ನ ಈ ಪದಗಳ ಒಡಲಿನಲ್ಲಿ ಇರಿಸುವಂತೆಯೇ ವೇದವ್ಯಾಸರು ಕೂಡ ಕಟ್ಟಿಕೊಟ್ಟದ್ದು ಅನ್ನುವುದು ನಮಗೆ ಸಿಕ್ಕಿದ ಭಾಗ್ಯ. ಮುಂದಿನ ಶಬ್ದ ಸರ್ವದರ್ಶಿ. ಇದು ಹಾಗೆ ನಮಗೆ ಶಬ್ದಾರ್ಥ ಮೇಲ್ನೋಟಕ್ಕೆ ತಕ್ಷಣ ಅರ್ಥ ಆಗುವಂತದ್ದು, ತುಂಬಾ ಅನುಸಂಧಾನಕ್ಕೆ ಬೇಕಾದದ್ದು. ಸರ್ವದರ್ಶಿ ಇದು ನಮಗೆ ಎಷ್ಟು ಜಾಸ್ತಿ ನೆನಪಿರುತ್ತೋ ಅಷ್ಟು ನಮ್ಮಲ್ಲಿ ಜಾರಿ ಬೀಳುವುದು, ದಾರಿ ತಪ್ಪುವುದು, ಎಡವಟ್ಟಾಗುವುದು ಇದು ಕಮ್ಮಿ ಆಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಎಷ್ಟೋ ಬಾರಿ ನಮಗೆ ಹೇಳೋರಿಲ್ಲ, ಅಥವಾ ಕೇಳೋರಿಲ್ಲ, ಅಥವಾ ನಮ್ಮನ್ನು ನೋಡೋರಿಲ್ಲ, ಅಥವಾ ನಮ್ಮನ್ನು ಯಾರು ವಿಚಾರಿಸೋರಿಲ್ಲ ಅನ್ನುವ ಕಾರಣಕ್ಕಾಗಿ ನಾವು ಎಡವುತ್ತಾ ಇರ್ತೇವೆ. ಅಥವಾ ಅವ್ರು ಯಾರು ಇರಬಾರ್ದು, ನಾನು ಅದನ್ನ ಮಾಡ್ಲಿಕ್ಕೆ ಆಗತ್ತೆ ಅನ್ನುವ ಬಯಕೆಯಿಂದಲೇನೆ ನಮ್ಮ ಚಾತುರ್ಯಗಳನ್ನೆಲ್ಲ ತೋರುತ್ತೇವೆ. ನೀವು ಸಿಸಿ ಕ್ಯಾಮೆರಾದ ಕಣ್ಗಾವಲಿನಲ್ಲಿದ್ದೀರಿ ಅಂತ ಹೇಳಿದ್ಮೇಲೆ ಅವರ ವರ್ತನೆ ಬೇರೆ ಇರುತ್ತೆ. ಸಿಸಿ ಕ್ಯಾಮೆರಾ ಇಲ್ಲ ಅಂತ ಆದಾಗ ಅವರ ವರ್ತನೆಯೇ ಬೇರೆ ಆಗ್ಬಿಡುತ್ತೆ. ಎಲ್ಲರೂ ಅಲ್ಲ, ಕೆಲವರು ಹಾಗಿರ್ತಾರೆ. ಭಾರತದಲ್ಲಿ ಶಾಂತಿ ಪರ್ವದಲ್ಲೇ ಒಂದು ಕಡೆ ದಂಡದ ಬಗ್ಗೆ ಒಂದು ಮಾತು ಹೇಳ್ತಾ, ಒಬ್ಬ ದಂಡನೆ ನೀಡುವವನಿದ್ದಾನೆ ಅಂತಂದಾಗ ಎಲ್ಲ ಕಾರ್ಯಗಳು ತನ್ನಿಂದ ತಾನೇ ಚೆನ್ನಾಗಿ ನಡೆದು ಹೋಗುತ್ತೆ. ಮೇಯಿಸುವ ಅಂದ್ರೆ ಉಳುವ ಎತ್ತು ಕೂಡ ಕೃಷಿಕನ ಕೈಯಲ್ಲಿ ಒಂದು ಸುಮ್ನೆ ಅದೇನು ತುಂಬಾ ಏಟು ಕೊಡುವಂತದ್ದಾಗಿರ್ಬೇಕಾಗಿಲ್ಲ, ಅದು ಬರೀ ತೆಂಗಿನ ಗರಿಯೇ ಆಗಿದ್ರು ಸರಿ, ಸುಮ್ನೆ ಮುಂದಕ್ಕೆ ಸಾಗಿ ಉತ್ತುಕೊಂಡು ಕಾರ್ಯವನ್ನು ಮಾಡ್ತಾ ಇರುತ್ತೆ. ಅದೇ ಮಕ್ಕಳನ್ನ ಯಾರನ್ನಾದ್ರೂ ಬಿಟ್ರೆ ಅದು ಯದ್ವಾ ತದ್ವಾ ಎಲ್ಲೆಲ್ಲೋ ಓಡ್ಲಿಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಅದು ತನ್ನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅವ್ರು ಯಾರು ಆಗ್ಲಿಕ್ಕಿಲ್ಲ ಅಂತ. ಇದು ಲೋಕದಲ್ಲಿ ಎಲ್ಲ ಕಡೆಗೂ ನಮಗೆ ಸಹಜವಾಗಿ ಗೊತ್ತಿರುವ ಸಂಗತಿ. ಹಾಗಾಗಿ ರಾಜನ ಅಥವಾ ಒಬ್ಬ ಅಧಿಕಾರಿಯ ಪಾತ್ರ ತುಂಬಾ ದೊಡ್ಡದು ಅಂತ ಒಂದು ರಾಜಧರ್ಮ ಪರ್ವದ 16 ಅಧ್ಯಾಯಗಳಲ್ಲಿ ದ್ರೌಪದಿ, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ಕೃಷ್ಣ, ದೇವಸ್ಥಾನ ಅಂತ ಒಬ್ಬ ಋಷಿ, ಹೀಗೆ ಅನೇಕರು ಧರ್ಮರಾಜನಿಗೆ ಯುದ್ಧಾನಂತರದಲ್ಲಿ ಬಂದ ಅವನಿಗೆ
ಏನೋ ಒಂದು ವೈರಾಗ್ಯ ಬರುತ್ತೆ ಯುದ್ಧಾನಂತರದಲ್ಲಿ. ಅದನ್ನ ಪರಿಹಾರ ಮಾಡ್ಲಿಕ್ಕೆ ರಾಜಧರ್ಮ ಶ್ರೇಷ್ಠ ಅನ್ನೋದಕ್ಕೆ ನೂರಾರು ಕಾರಣಗಳನ್ನ ಕೊಡ್ತಾರೆ. ಆಗ ಒಂದು ಮಾತು ಇದೂ ಬಂದದ್ದು. ಒಬ್ಬ ನಿರ್ವಾಹಕ, ವ್ಯವಸ್ಥಾಪಕ, ಅಥಾರಿಟಿ ಇದನ್ನ ತಪ್ಪು ಮಾಡಿದ್ರೆ ಅವನಿಗೆ ಅಧಿಕಾರ ಇದೆ ಶಿಕ್ಷಿಸ್ಲಿಕ್ಕೆ ಅಂತ ಇದ್ದು ಕಾರ್ಯ ನಡೆಯುವಾಗ ತಪ್ಪುಗಳು ತನ್ನಿಂದ ತಾನೇ ಎಷ್ಟೋ ಪರಿಮಾರ್ಜನೆಗೊಳ್ಳುತ್ತವೆ. ಆದ್ರೆ ಯಾವಾಗ ನಿರ್ವಾಹಕರು ಇಲ್ಲ ಅಂತ ಗೊತ್ತಾಗುತ್ತೋ, ತರಗತಿಯಲ್ಲಿ ಟೀಚರ್ ಇಲ್ಲ ಅಂದಾಗ ಮಕ್ಕಳ ನಿಜವಾದ ಸ್ವಭಾವ ಗೊತ್ತಾಗುತ್ತೆ. ರಜೆಯಲ್ಲಿ ನಿಜವಾದ ನಮ್ಮ ವರ್ತನೆಗಳು ಅಭಿವ್ಯಕ್ತವಾಗ್ತವೆ. ಆಫೀಸು ಅಂತನೋ ಅಥವಾ ಇನ್ನೇನೋ ಕಾರ್ಯ ಅಂತ ಇದ್ದಾಗ ಬೇಗ ಹೇಳ್ತೇವೆ, ಸಮಯಕ್ಕೆ ಸರಿಯಾಗಿ ಎಲ್ಲ ಪಾಲನೆ ಮಾಡುತ್ತೇವೆ, ಎಲ್ಲ ಇರುತ್ತೆ. ಆದ್ರೆ ಯಾವಾಗ ಒಬ್ಬ ಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದವನಾದ್ರೆ ಅವನಿಗೆ ಪಾಠ್ಯ ರಜೆ. ಇವತ್ತಿನ ಸರ್ವಕಾರದ ವ್ಯವಸ್ಥೆ ಅಥವಾ ಸಾಮಾಜಿಕ ನೀತಿ ನಿಯಮಗಳಿಗೆ ಭಾನುವಾರ ರಜೆ. ಈ ದಿನಗಳಲ್ಲಿ ನಾವು ಹೇಗಿರ್ತೇವೆ ಅನ್ನೋದ್ರ ಮೇಲೆ ನಮ್ಮ ನಿಜವಾದ ಗುಣ, ನಮ್ಮನ್ನು ನಾವು ಸರಿಯಾಗಿ ಅರಿತುಕೊಳ್ಳಿಕ್ಕಿರುವ ದಿನ ಅದೇ ನಮ್ಮನ್ನ ಜಡ್ಜ್ ಮಾಡುತ್ತೆ. ಅವತ್ತು ನಾವು ಹೇಗಿದ್ದೇವೆ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ನಿಲ್ಲುತ್ತೆ. ಅವತ್ತು ನಾವು ಬೇಕಾಬಿಟ್ಟಿ ಇದ್ದೇವೆ, ಎಲ್ಲಾ ರೀತಿಯ, ಯಾವತ್ತೋ ಒಂದು ದಿವಸ ಹಾಗಾಯ್ತು ಅನ್ನೋದು ದೊಡ್ಡ ಸಂಗತಿ ಅಲ್ಲ. ಅಂದ್ರೆ ಒಂದು ರಿಲ್ಯಾಕ್ಸೇಷನ್ ಅನ್ನೋ ಕಾರಣಕ್ಕಾಗಿ ಎಲ್ಲ ಬದಲಾಗ್ಬೋದು ಸಮಯ ನಮ್ಮ ನಿತ್ಯದ ಕಾರ್ಯಗಳಲ್ಲಿ. ಆದ್ರೆ ಅದು ಬೇಜವಾಬ್ದಾರಿತನದಿಂದ, ಸ್ವೇಚ್ಛೆಯಿಂದ, ಅಥವಾ ಯಾವುದು ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಇವತ್ತೇ ನಾನು ನಿಜವಾಗಿ ಖುಷಿಯಾಗಿದ್ದೇನೆ ಅನ್ನುವ ಭಾವದಿಂದ ನಾವು ಬದುಕ್ತಾ ಇದ್ದೇವೆ ಅಂದ್ರೆ, ಅಥವಾ ಆ ಹೊತ್ತಿನಲ್ಲಿರುವ ರಜೆಯ ಕಾಲದ ಮಕ್ಕಳ ವ್ಯಾಪ್ತಿ, ಅವ್ರು ಎಲ್ಲಿ ವ್ಯಾಪೃತನಾಗಿರ್ತಾರೆ, ಯಾವ ಕಾರ್ಯದಲ್ಲಿ ಅವರು ಆಸಕ್ತರಾಗಿರ್ತಾರೆ ಅನ್ನೋದ್ರ ಮೇಲೆ ಅವರಿಗೆ ನಿಜವಾದ ಕಲಿಕೆ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಅವರ ಕಲಿಕೆ ಆಗಿರ್ಬೋದು, ಅಥವಾ ಅವ್ರಿಗೆ ಈಗ ಇರುವ ಏನು ಸಹಜವಾದ ಹೊರಗಿನ ಶಿಕ್ಷಣ ಇದೆ, ಅದು ಒತ್ತಡವೋ ಅಥವಾ ಅದು ಅವರ ಸಹಜವಾದ ಆಸಕ್ತಿಯ ವಿಷಯವೋ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈ ಶಬ್ದ, ಸರ್ವದರ್ಶಿ ಅನ್ನುವ ಶಬ್ದ, ಎಲ್ಲವನ್ನು ನೋಡುವಂಥದ್ದು, ಎಲ್ಲವನ್ನು ಕಣ್ಣಾರೆ ಕಾಣುವಂಥದ್ದು. ಈ ಶಬ್ದದ ಅರ್ಥದಲ್ಲಿಯೇ ಇನ್ನೊಂದು ಶಬ್ದ ಬಂದಿದೆ, ಸಾಕ್ಷಿ ಅನ್ನುವ ಶಬ್ದ ಬಂದಿದೆ. ಅದು ನೇರವಾಗಿ ಇದೇ ಅರ್ಥವನ್ನ ಹೇಳುತ್ತೆ. ಆದ್ರೆ ಈ ಶಬ್ದಕ್ಕೆ ಆ ಅರ್ಥ ಮಾತ್ರ ಅಲ್ಲ, ಇನ್ನೂ ಹೆಚ್ಚು ಅರ್ಥಗಳು ತುಂಬಿದೆ. ಅಲ್ಲಿ ಸಂಸ್ಕೃತದಲ್ಲಿ ನೇರವಾಗಿ 100ಕ್ಕೆ 100 ಸಮಾನಾರ್ಥಕವಾದ 2 ಪದಗಳಿಲ್ಲ. ನೀವು ಸರ್ವದರ್ಶಿ ಅನ್ನುವುದಕ್ಕೆ ಸಮಾನಾರ್ಥಕವಾದ 100ಕ್ಕೆ 100, ಸ್ವಲ್ಪ ಹೋಲಿಕೆ ಇರುತ್ತೆ, ಸಾಮ್ಯ ಇರುತ್ತೆ, ಕೆಲವು ಅರ್ಥಗಳು ಹೆಚ್ಚು ಹೊಂದಿಕೊಳ್ಳುವಂತೆಯೇ ಕಾಣುತ್ತೆ, ಎಲ್ಲ ಸರಿ ಇದೆ. ಆದ್ರೆ ಈ ಭಾಷೆಯ ದುಡಿಮೆ ಹೇಗೆ ಅಂದ್ರೆ, ಅವನು ಅದರಲ್ಲಿ ಎಷ್ಟು ಪಳಗಿದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್. ಬೇಂದ್ರೆ ಅವರು ಪದಗಳನ್ನ ದುಡಿಸಿಕೊಂಡ ಹಾಗೆ ಬೇರೆಯವರಿಗೆ ಆಗ್ಲಿಲ್ಲ ಅಂದ್ರೆ ಅವರು ಅದರಲ್ಲಿ ಅಷ್ಟು ಮುಳುಗಿದ್ರು. ನಾವು ಹುಡುಕಾಡಬೇಕು ಪದಗಳಿಗೆ, ಎಲ್ಲಿ ಯಾವ ಪದಗಳನ್ನ ಎಲ್ಲಿ ಜೋಡಿಸಿದ್ರೆ ಹೇಗೆ ಕೇಳಲಿಕ್ಕೆ ಇಂಪಾಗಿರುತ್ತೆ. ನಮ್ಗೆ ಕೇಳುವ ಇಂಪು ಮೊದಲಾಗುತ್ತೆ, ಮನಸ್ಸಿಗೆ ತಟ್ಟುವ ಕಂಪು ಆಮೇಲೆ ಸಿಗುತ್ತೆ. ಆದ್ರೆ ಕಂಪಿನ ಬಗ್ಗೆ ಯೋಚನೆ ಇಲ್ಲ, ಆದ್ರಿಂದಾಗಿ ಕೊನೆಗೆ ರಾಗ ಚೆನ್ನಾಗಾದ್ರೆ ಮಾತ್ರ ಆ ಹಾಡು ಅಥವಾ ಆ ಮಾತು ನಮಗೆ ಮನಸ್ಸಿಗೆ ಮುಟ್ಟತ್ತೆ. ಆ ಮಾತು ಬರೀ ಕೇಳುವಾಗ್ಲೇ ಮನಸ್ಸು ತಟ್ಟಿತು ಅಂತಂದ್ರೆ ಅದರಲ್ಲಿ ಸ್ವಲ್ಪ ಪದಶಕ್ತಿ ಇದೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಸರ್ವದರ್ಶಿ ಅನ್ನುವ ಶಬ್ದ ನಮಗೆ ಎಷ್ಟೆಲ್ಲ ಶಾಸ್ತ್ರಗಳಲ್ಲಿ ಅಥವಾ ಸಾಹಿತ್ಯದಲ್ಲಿ ವ್ಯಾಪ್ತಿ ಇದೆಯೋ ಅಷ್ಟು ಮುಖಗಳಲ್ಲಿ ಅದು ತೆರೀತಾ ಹೋಗುತ್ತೆ. ಸರ್ವಂ ಎಲ್ಲವನ್ನೂ ನೇರವಾಗಿ ನೋಡುವವನು ಮತ್ತು ಎಲ್ಲವನ್ನೂ ನೋಡಿಸುವವನು. ಶಾಸ್ತ್ರದ ಕಣ್ಣಿನಿಂದ ತನ್ನನ್ನು ಸಜ್ಜನನಿಗೆ ದರ್ಶಯತಿ ತೋರಗೊಡ್ತಾನೆ. ಅದರಿಂದಾಗಿ ಅವನನ್ನ ಸರ್ವದರ್ಶಿ ಅಂತ ಕರೆದ್ರು. ಜ್ಞಾನಿಗಳಾದವರಿಗೆ ದರ್ಶನ ಅಂದ್ರೆ ನಮಗೆ ಒಂದರ್ಥ ದರ್ಶನ ಅಂದ್ರೆ ದೇವರ ದರ್ಶನ ಅಂತ. ನೀವು ಷಡ್ ದರ್ಶನಗಳು ಅಂತ ಕೇಳಿದಿದ್ರೆ, ದರ್ಶನಗಳು ಅಂದ್ರೆ ಕಾಣಿಕೆಗಳು, ನೋಟಗಳು, ವೈಶೇಷಿಕ, ನ್ಯಾಯ, ವ್ಯಾಕರಣ, ಹೀಗೆ ಬೇರೆ ಬೇರೆ ತರದ ಮೀಮಾಂಸ, ಹೀಗೆ ಪ್ರಕೃತಿಯನ್ನ, ಪರಮಾತ್ಮನನ್ನ, ಜೀವವನ್ನ, ನೂರಾರು ಬಗೆಯ
ಕಣ್ಣುಗಳಿಂದ ಅಥವಾ ನೂರಾರು ಬಗೆಯ ದಿಕ್ಕುಗಳಿಂದ ಕಾಣುವ ಪ್ರಯತ್ನ ಮಾಡಿದ ಪ್ರತಿಯೊಬ್ಬರ ಪ್ರಯತ್ನವೂ ಕೂಡ ಕುರುಡರು ಆನೆ ಮುಟ್ಟಿ ಆನೆಯ ಪರಿಚಯವನ್ನು ಹೇಳಲಿಕ್ಕೆ ಹೊರಟ ಹಾಗೆ. ಕೆಲವರು ಹೆಚ್ಚು ಹೆಚ್ಚು ಕಾಣ್ತಾರೆ, ಕೆಲವರು ಕಮ್ಮಿ ಕಮ್ಮಿ ಕಾಣ್ತಾರೆ. ಮತ್ತು ಎಲ್ಲರದ್ದು ಸ್ಪರ್ಶ ಆನೆಯದ್ದೇ, ಅನುಭವ ಆನೆಯ ಬಗೆಗೆ. ಆದ್ರೆ ಅದು ಪೂರ್ಣವಾಗಿ ಇರಬೇಕು ಅಂತ ನಿಯಮ ಇಲ್ಲ. ಇರಬಹುದು, ಕಣ್ಣು ಬಿಟ್ಟು ನೋಡುವವನೇ ಪೂರ್ಣ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಣ್ಣು ಬಿಟ್ಟವನಿಗೂ ನಿಶ್ಚಿತವಾಗಿ ಇದು ಆನೆ ಅಂತ ಗೊತ್ತಾಗುತ್ತೆ ಹೊರತು, ಮುಂಭಾಗದ ಆನೆ ಕಾಣತ್ತೆ ಹೊರತು ಹಿಂಭಾಗದ ಆನೆ ಕಾಣಲ್ಲ. ಮತ್ತವನು ಪ್ರದಕ್ಷಿಣೆ ಹೊಡಿಬೇಕು ಅಥವಾ ಬೇರೆಯವರು ಕಂಡ ಸಂಗತಿಯನ್ನ ಅದರ ಜೊತೆಗೆ ಜೋಡಿಸಿಕೊಂಡು ಅರ್ಥೈಸಿಕೊಳ್ಬೇಕು. ಹಾಗಾಗಿ ಈ ಕಣ್ಣಿಗೂ ಕಾಣುವುದಕ್ಕೂ ಮಿತಿ ಇದೆ. ಆದ್ರಿಂದಾಗಿ ದರ್ಶನ ಅಂದ್ರೆ ಅದು ಸಮಗ್ರವೂ ಆಗ್ಬಹುದು, ಅಲ್ಪವೂ ಆಗ್ಬಹುದು ನಮ್ಮ ದರ್ಶನಗಳು. ಆದ್ರೆ ಭಗವಂತನ ದರ್ಶನ ಹಾಗಲ್ಲ, ಸಮಗ್ರ ದರ್ಶನ. ಪ್ರತಿಯೊಂದು ವಸ್ತುವಿನ, ಪ್ರತಿಯೊಂದು ಜೀವಿಯ ಎಲ್ಲ ಕಾಲವನ್ನು, ಎಲ್ಲ ದೇಶವನ್ನು, ಅದಕ್ಕೆ ಸಂಪರ್ಕ ಬಂದಂತಹ ಎಲ್ಲಾ ಪ್ರದೇಶಗಳನ್ನು, ಅದು ಮಾಡಿದ ಎಲ್ಲಾ ಕಾರ್ಯವನ್ನು, ಆ ಕಾರ್ಯದಿಂದ ಉಂಟಾದ ಫಲವನ್ನ ಯಾವ ಕಾಲಕ್ಕೆ ಒದಗಿಸಬೇಕು ಅನ್ನುವ ಸಮಯದ ನಿರ್ಬಂಧವನ್ನು, ಯಾರ ಜೊತೆಗೆ ಅದನ್ನು ಹೋಲಿಸಿ ಆ ಕಾರ್ಯವನ್ನ ಆಗಗೊಡಬೇಕು ಅನ್ನುವಂತಹ ಸಂಬಂಧದ ವ್ಯಾಪ್ತಿಯನ್ನು ನಮ್ಗಿದು ಬಿಡಿಸಿ ಹೇಳುವುದಕ್ಕೆ ಎಷ್ಟೋ ಕಾಲ ಬೇಕಾದೀತು. ಒಬ್ಬ ವ್ಯಕ್ತಿಯಲ್ಲ, ಅನಂತ ಜೀವಗಳ ಅನಂತ ಕಾಲವನ್ನು ಅನಂತ ಯೋಗ್ಯತೆಗೆ ಅನುಸಾರವಾಗಿ ಅನಂತ ಯೋಗಗಳ ಜೊತೆಗೆ ಜೋಡಿಸಿ ಅನಂತ ಕರ್ಮಗಳನ್ನು ಆಯಾ ಫಲಕ್ಕೆ ಅನುಗುಣವಾಗಿ ಒದಗಿಸುವಂತಹ ಶಕ್ತಿ ಸರ್ವದರ್ಶಿಯಾಗಿದ್ರೆ ಮಾತ್ರ ಆಗುತ್ತೆ. ಸರ್ವದರ್ಶಿ, ಈ ಜೀವದ ಜಗತ್ತಿನ ಎಲ್ಲವನ್ನು ಕಂಡವನು, ಎಲ್ಲ ಮುಖಗಳಿಂದಲೂ ಅದನ್ನು ಅರಿತವನು. ಅದು ಕುರುಡರ ಆನೆಯ ದರ್ಶನ ಅಲ್ಲ. ಒಬ್ಬ ಕುರುಡನಿಗೆ ಕಂಬದ ಹಾಗೆ ಕಂಡಿತು, ಕಾಲು ಮುಟ್ಟಿದ್ದ. ಒಬ್ಬ ಕುರುಡನಿಗೆ ಹಗ್ಗದಂತೆ ಕಂಡಿತ್ತು, ಬಾಲ ಹಿಡಿದಿದ್ದ. ಒಬ್ಬ ಕುರುಡನಿಗೆ ಗೋಡೆಯಂತೆ ಕಂಡಿತ್ತು, ಅವನು ಹೊಟ್ಟೆ ಮುಟ್ಟಿದ್ದ. ಒಬ್ಬ ಕುರುಡನಿಗೆ ಹೆಬ್ಬಾವಿನಂತೆ ಕಾಣಿತ್ತು, ತೊಂಡಲಿ ಮುಟ್ಟಿದ್ದ. ಒಬ್ಬ ಕುರುಡನಿಗೆ ಆಯುಧದಂತೆ ಕಂಡಿತ್ತು, ಅವನು ತಿವಿಯುವ ದಂತವನ್ನು ಮುಟ್ಟಿದ್ದ. ಎಲ್ಲರೂ ಮುಟ್ಟಿದ್ದರಲ್ಲಿ, ಕಂಡದ್ದರಲ್ಲಿ ಅಲ್ಪ ಸ್ವಲ್ಪ ಸತ್ಯಗಳಿದ್ದೇ ಇವೆ. ಆದ್ರೆ ಅದು ಸಮಗ್ರ ದರ್ಶನ ಆಗಿದ್ರೆ ಮಾತ್ರ ಒಂದು ಆನೆಯ ಸರಿಯಾದ ಪರಿಚಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೋ ಭಗವಂತನೇ ವೇದವ್ಯಾಸನಾಗಿ ನಮಗೆ ಮಹಾಭಾರತ, ರಾಮಾಯಣ, ಪುರಾಣಗಳ ಮೂಲಕ ಸಮಗ್ರ ದರ್ಶನವನ್ನು ಕೊಡಬಲ್ಲವನಾದ್ರಿಂದಾಗಿಯೇ ನಾವು ಆ ಗ್ರಂಥಗಳಿಂದಲೇನೆ ಸತ್ಯವನ್ನ ಅಳಿಬೇಕಾಗತ್ತೆ ಹೊರತು, ಆಮೇಲೆ ಬಂದ ಎಷ್ಟೋ ದರ್ಶನಗಳಿಂದ ಆ ದರ್ಶನಗಳಿಗೆ ಇದೇ ವೇದವ್ಯಾಸರ ಮಾತುಗಳು ಅಡಿಪಾಯವಾದಾಗ ಅದು ಸತ್ಯವನ್ನ ಹೇಳ ಹೊರಟಾವು. ಆದ್ರೆ ಅದನ್ನ ಮರೆತು ಇದು ನನ್ನದೇ ಕಾಣಿಕೆ, ಇದು ನನ್ನದೇ ಎಕ್ಸ್ಪೀರಿಯನ್ಸ್ ಅಂತ ಭಾವಿಸಿ ಮಾತಾಡುವವರ ಮಾತಿನ ಹಿನ್ನೆಲೆಯಲ್ಲಿ ನಾವು ಸಂಪೂರ್ಣವಾಗಿ ಆ ವಿಷಯಕ್ಕೆ ಶರಣಾಗಿ ಅದೇ ಪರಮ ಸತ್ಯ ಅಂತ ಭಾವಿಸುವುದು ಸ್ವಲ್ಪ ಕಷ್ಟವಾದೀತು. ಅದರಿಂದಾಗಿ ಸರ್ವದರ್ಶಿ, ಎಲ್ಲ ಶಾಸ್ತ್ರಗಳ ದರ್ಶನ, ಎಲ್ಲ ಜ್ಞಾನಿಗಳ ಜೊತೆಗೆ ಒಡನಾಟ, ಇದನ್ನ ಭಗವಂತ ಸದಾ ನಡೆಸಿದ್ರಿಂದಾಗಿ, ಅದು ನಡೆಸಿದ್ರೆ ಮಾತ್ರ ಅವನಿಗೆ ಜ್ಞಾನ ಬರುವುದಲ್ಲ. ಆದ್ರೆ ನಾವು ನಮ್ಮಲ್ಲಿರುವ ಜ್ಞಾನವನ್ನ ಇನ್ನಷ್ಟು ಹೆಚ್ಚು ಪರ್ಫೆಕ್ಟ್ ಆಗಿ ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವ ದಾರಿಯನ್ನ ಸ್ವತಃ ಕೃಷ್ಣ ಅಥವಾ ರಾಮ ಅಥವಾ ಯಾವುದೇ ದೇವತಾ ಅವತಾರಗಳ ಪಾತ್ರಗಳು ಅಥವಾ ಋಷಿಗಳು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಅನ್ನುವಂತೆ ಒಬ್ಬ ತತ್ವದರ್ಶಿ ಆಗ್ಬೇಕಾದ್ರೆ ಅವನು ಸರ್ವದರ್ಶಿ ಆಗಬೇಕು. ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್ ವಿನಾ ಮಹೇಂದ್ರೋಪಿ. ಅವನು ಮಹೇಂದ್ರನಾಗಿದ್ರು ಕೂಡ ನಿಮ್ಗೆ ಈಗ ಒಂದು ತೆಂಗಿನ ಮರದ ಬಗ್ಗೆ ಚೆನ್ನಾಗಿ ನೀವು ನಿರೂಪಣೆ ಮಾಡಬೇಕು ಅಂತಾದ್ರೆ ಅದಕ್ಕೆ ಶಾಸ್ತ್ರೀಯ ಹಿನ್ನೆಲೆ ಏನಿದೆ, ಆಯುರ್ವೇದದ ಹಿನ್ನೆಲೆ ಏನಿದೆ, ಆರ್ಥಿಕವಾದ ಬಲ ಏನಿದೆ, ಅದು ಈ ಭೂಮಿಗೆ ಸಂಬಂಧಪಟ್ಟಂತೆ ಯಾಕೆ ಇಂಥದ್ದೇ ಜಾಗದಲ್ಲಿ ಬೆಳೆಯುತ್ತೆ, ಅದರ ದೈವಿಕ ಅಂಶಗಳೇನು, ಎಷ್ಟು ಮುಖಗಳಿಂದ ಚಿಂತನೆ ಮಾಡುವುದು, ಸಾಮಾಜಿಕವಾಗಿ ಇದು ಜನರನ್ನ ಹೇಗೆ ಬೆಸೆಯತ್ತೆ, ಇದರಲ್ಲಿರುವ ಸಾಂಸ್ಕೃತಿಕತೆಯ ಲಕ್ಷಣಗಳೇನು, ಅದರ ಗರಿಯನ್ನ ಏನೋ ಮಾಡ್ತೇವೆ, ಮಕ್ಕಳಾಗಿದ್ದಾಗ ನಾವು ಎಷ್ಟೋ ಆಟ ಆಡಿದ್ದೇವೆ, ಅದರ ಗರಿ ನಮಗೆ ವಾಚ್ ಆಗಿತ್ತು, ಕನ್ನಡಕ ಆಗಿತ್ತು,
ಚಾಪೆಯಾಗಿತ್ತು, ಬುಟ್ಟಿಯಾಗಿತ್ತು. ಅದರ ನಡುವಿನ ಗಟ್ಟಿಯ ಭಾಗ ನಮ್ಮ ಆಟದ ಗ್ರೌಂಡಿನ ಬ್ಯಾಟ್ ಆಗಿತ್ತು. ಎಷ್ಟು ತರದ ವೈವಿಧ್ಯಗಳನ್ನ ಆ ಒಂದು ಕಲ್ಪವೃಕ್ಷ ಹೊಂದಿದೆ. ಇದು ನಿಮಗೆ ಎಷ್ಟು ಮುಖಗಳಲ್ಲಿ ಅದರ ಬಗ್ಗೆ ಪರಿಚಯಿಸಿಕೊಳ್ಳಿಕ್ ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚು ಅದರ ವಿವರವನ್ನ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕೇವಲ ಒಂದು ಕಲ್ಪವೃಕ್ಷ ಅಂತ ನಾನು ಮಾತಾಡ್ತಾ ಇಲ್ಲ. ಒಂದು ಇಡ್ಲಿ ಅಂತ ಮಾತಾಡುವುದಿದ್ರು ಅದರ ಧಾನ್ಯದ ಬಗ್ಗೆ ಗೊತ್ತಿರಬೇಕು, ಅದರ ಇತಿಹಾಸ ಏನು ಅಂತ ಗೊತ್ತಾಗಬೇಕು, ಅದರ ಒಳಗಿನಿಂದ ಇರುವ ವಿಜ್ಞಾನ ಏನು ಅಂತ ಅರ್ಥ ಆಗಬೇಕು, ಅದನ್ನ ಈ ಹಿಂದೆ ಮಾಡಿದವರು ಹೇಗೆಲ್ಲ ಅದರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂತ ಅದರ ಇತಿಹಾಸದ ಹಿಂದೆ ಸಾಗಬೇಕು. ನಾವು ಎಷ್ಟು ಮುಖದಿಂದ ಅದನ್ನು ಚಿಂತಿಸ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಹೆಚ್ಚು ಹೆಚ್ಚು ಮುಖಗಳಿಂದ ಶಾಸ್ತ್ರದ ಪರಿಚಯ ಇದ್ದಷ್ಟು ಒಂದು ವಸ್ತುವಿನ ವಿಶ್ಲೇಷಣೆ ಅತ್ಯಂತ ಪಕ್ವವಾಗುತ್ತೆ. ಭಗವಂತನ ಮಾತಿನಲ್ಲಿ ಪಕ್ವತೆ ಇರುವುದಕ್ಕೆ ಕಾರಣ ಸಕಲ ಶಾಸ್ತ್ರಗಳ ವೇತೃವಾಗಿ, ಸಕಲ ಕಾಲದ ದರ್ಶಕನಾಗಿ, ಸಕಲ ಪ್ರದೇಶಗಳಲ್ಲಿ ವ್ಯಾಪ್ತನಾಗಿ, ಸಕಲ ಗುಣಗಳಿಂದ ತುಂಬಿದವನಾಗಿರುವುದರಿಂದಾಗಿ ಅವನ ಮಾತಿಗಂತಹ ಬೆಲೆಯನ್ನ ಈ ಶಬ್ದ ನಮಗೆ ಇಟ್ಟುಕೊಳ್ಳಿ ಅಂತ ಎಚ್ಚರಿಸುತ್ತೆ. ಈ ಶಬ್ದವನ್ನು ಎಷ್ಟು ಬೇಕಾದ್ರೂ ಬಿಡಿಸಬಹುದು. ಒಟ್ಟಂತೂ ದರ್ಶ ಪೂರ್ಣಮಾಸ ಇತ್ಯಾದಿ ಅನೇಕ ವಿಶೇಷ ಪರ್ವಕಾಲಗಳನ್ನ ಹೇಳ್ತಾರೆ. ಅಂತಹ ಪರ್ವಕಾಲದಲ್ಲಿಯೂ ತನ್ನನ್ನ ಭಕ್ತನಿಗೆ ಒದಗಿಸಿಕೊಡುವವನಾದ್ರಿಂದಾಗಿ ದರ್ಶಗಳಲ್ಲಿ, ಎಲ್ಲ ತರದ ದರ್ಶಗಳಲ್ಲಿಯೂ ಕೂಡ ತಾನು ಅವನಿಂದ ಪೂಜಿಸಲ್ಪಡ್ತಾನೆ. ಆದ್ರಿಂದಾಗ ಅವನನ್ನ ಸರ್ವದರ್ಶಿ ಅಂತ ಕರೆದ್ರು. ಇನ್ನು ಎಲ್ಲವನ್ನು ಕೊಡುವವನು ಸರ್ವದ ಮತ್ತು ಋಷಿ. ಅವನು ಸರ್ವದ ಅಂದ್ರೆ ಎಲ್ಲವನ್ನು ಕೊಡುವವನು, ಋಷಿ ಅಂದ್ರೆ ತಿಳಿದು ಕೊಡುವವನು. ಕೆಲವೊಮ್ಮೆ ಎಲ್ಲ ಕೊಡುವವರು ಇರ್ತಾರೆ, ಆದ್ರೆ ಎಲ್ರಿಗೂ ಕೊಟ್ಟು ಕೆಲವರನ್ನ ಪರಾವಲಂಬಿಗಳನ್ನಾಗಿಸಿ ಅವ್ರು ಯಾವತ್ತೂ ತಮ್ಮ ಕೈ ಕೆಳಗಡೆ ಇರ್ಬೇಕು ಅಂತ ಬಯಸ್ತಾರೆ. ಸರ್ವದ ಅಂದ್ರೆ ಅವರಿಗೆ ಬೇಕಾದ ಸರ್ವರಿಗೆ ಮಾತ್ರದ, ಎಲ್ರಿಗೂ ಅಲ್ಲ. ಆ ರೀತಿಯಾದ ಗುಣದಿಂದ ಉಪಯೋಗ ಇಲ್ಲ. ಆದ್ರೆ ಭಗವಂತ ಕೊಡುವುದು ಯೋಗ್ಯರಾಗಿ ಯಾರಿದ್ದಾರೋ ಅವರೆಲ್ಲರಿಗೂ ಕೊಡ್ತಾನೆ ಮತ್ತು ತಿಳಿದು ಕೊಡ್ತಾನೆ. ಅವರಿಗೆ ಅದರಿಂದ ಲಾಭ ಇದೆಯೋ ಅಥವಾ ಅವರು ಅದರಿಂದ ಸೋಂಬೇರಿಗಳಾಗ್ತಾರೋ. ಆದ್ರಿಂದಾಗಿ ಭಗವಂತನನ್ನು ಸರ್ವದರ್ಶಿ ಅನ್ನುವ ಶಬ್ದ ಗುರುತಿಸುತ್ತೆ. ಮತ್ತೆ ಮುಂದಿನ ನಾಮಕ್ಕೆ ನಾವು ಮುಂದಿನ ಭಾಗದಲ್ಲಿ ಪಯಣಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ವಂದನೆಗಳು.